ಖಾಲಿಯಾಗಿದೆ. ಸೊ ಶಿಟ್ ನಾನು ಪ್ರಿಫರ್ ಮಾಡ್ತೀನಿ. ನಾನು ಮೇಕಪ್ ರೆವಲ್ಯೂಷನ್ ಲಾಸ್ಟ್ ವ್ಲಾಗಲ್ಲೂ ಎಲ್ಲ ನನ್ನ ಸ್ಕಿನ್ ಕೇರ್ ಆಗಲಿ, ಆ್ಯಕ್ನಿ ಸ್ಕಿನ್ ಕೇರು, ನನ್ನ ಡೈಲಿ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಎಲ್ಲವನ್ನೂ ತೋರಿಸಿದ್ದೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಬ್ಲಾಗ್ ನೀವು ನೋಡಿದ್ದೀರಾ ತಮ್ಮನೇಲಿ ಏನು ಅಂತ. ಸೊ ನಾನು ನೈಕಾ ಆ್ಯಂಡ್ ಟೀರಾಯಿಂದ ಒಂದಷ್ಟು ಪ್ರಾಡಕ್ಟ್ಸ್ ತರಿಸಿದ್ದೆ. ಬೇಕಾಗಿರೋದು ಡಿಸ್ಟಾಕಿಂಗ್ ಮಾಡ್ತಾಯಿದ್ದೆ, ಕಾಸ್ಮೆಟಿಕ್ಸ್ ಆ್ಯಂಡ್ ಸ್ಕಿನ್ ಕೇರ್ದು. ಸೊ ಅದು ಏನೇನು ತರಿಸಿದೆ ಅಂತ ತೋರಿಸ್ತೀನಿ. ಆ್ಯಂಡ್ ನಾನು ಇದನ್ನು ಓಲ್ಡ್ ಚಾನಲಲ್ಲಿ ಬರೀ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದೆ, ಬಟ್ ಅದ್ರ ಬಗ್ಗೆ ಎಲ್ಲ ಪ್ರಾಡಕ್ಟ್ಸ್ ಏನೂ ಹೇಳಿರಲಿಲ್ಲ. ಸೊ ಇಲ್ಲಿ ಎಲ್ಲದನ್ನು ಹೇಳ್ತೀನಿ ಆ್ಯಂಡ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ನೈಕಾ ಆ್ಯಂಡ್ ಟೀರಾದಲ್ಲಿ ಕೆಲವೊಂದು ಡಿಸ್ಕೌಂಟೆಡ್ ಪ್ರೈಸಸಲ್ಲಿ ಸಿಗುತ್ತೆ. ಒರಿಜಿನಲ್ ಪ್ರೈಸ್ಗೂ ಆ್ಯಂಡ್ ಡಿಸ್ಕೌಂಟೆಡ್ ಪ್ರೈಸ್ಗೂ ತುಂಬ ವ್ಯತ್ಯಾಸ ಇದೆ. ಸೊ ನಾನು ಎಲ್ಲದನ್ನು ಲಿಂಕ್ ಹಾಕ್ತೀನಿ, ನೀವು ಆ ಲಿಂಕ್ಗೆ ಹೋಗ್ಬಿಟ್ಟು ಬೈ ಮಾಡ್ಬೋದು. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ನನ್ನ ಫಸ್ಟ್ ಪ್ರಾಡಕ್ಟ್ ನೈಕಾಯಿಂದ ತರಿಸಿದ್ದು ಇದೊಂದು ಪ್ಲಮ್ ಕ್ಯಾಂಡಿ ಮೆಲ್ಟ್ಸ್ ಅಂತ ಲಿಪ್ ಬಾಮ್. ನಾನು ಆ್ಯಕ್ಚುಲಿ ಯೂಶ್ವಲಿ ನಾನು ಲಾಸ್ಟ್ ಯೂಟ್ಯೂಬ್ ಚಾನಲಲ್ಲೂ ಹೇಳಿದ್ದೆ, ನಾನು ಯೂಸ್ ಮಾಡ್ತಿದ್ದು ಲೋಟಸ್ದು ಸ್ಟ್ರಾಬೆರಿ ಲಿಪ್ ಬಾಮ್ ಅಷ್ಟೇ. ತುಂಬ ವರ್ಷದಿಂದ ಅದೇ ಯೂಸ್ ಮಾಡ್ತಿದ್ದು. ಈ ಸತಿ ನಂಗೆ ನೈಕಾ ಆಗಲಿ, ಅಮೆಝಾನ್ ಆಗಲಿ ಅಥವಾ ಟೀರಾ ಎಲ್ಲೂ ನನಗೆ ಸ್ಟಾಕ್ ಸಿಗಲಿಲ್ಲ. ಆವಾಗ ನಾನು ಇದನ್ನು ಟ್ರೈ ಮಾಡಿದೆ. ಇದು ಸ್ಮೆಲ್ ಮಾತ್ರ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ಹಾಕೊಂಡಾಗ ಒಂದು ಸ್ವಲ್ಪ ಪಿಂಕಿಶ್ ಕಲರ್ ಕೊಡುತ್ತೆ ನಮ್ಮ ಲಿಪ್ಸ್ಗೆ. ಆ್ಯಂಡ್ ಸ್ಮೆಲ್ ಮಾತ್ರ ಕ್ಯಾಂಡಿ, ಈ ಫಾಕ್ಸಿಸ್ ಚಾಕ್ಲೇಟ್ ಅಂತ ಬರ್ತಿತ್ತಲ್ಲ, ಅದರಲ್ಲಿ ಪರ್ಪಲ್ ಫ್ಲೇವರ್ ಕ್ಯಾಂಡಿ ಹೇಗಿದೆ ಆ ಥರ ಇದೆ. ಈ ಥರನೇ ಇದೆ ನೋಡಿ ಇದು. ಸೊ ಇದು ಪ್ರೈಸ್ ಬಂದ್ಬಿಟ್ಟು ಇದು 199 ಅಥವಾ 179 ಏನೋ ಇತ್ತು. ಬಟ್ ಡಿಸ್ಕೌಂಟ್ ಪ್ರೈಸಲ್ಲಿ ನಂಗೆ 136 ಸಿಕ್ಕಿದ್ದು. ನಾನು ಡಿಸ್ಕ್ರಿಪ್ಷನ್ ಹಾಕ್ತೀನಿ. ಆ್ಯಂಡ್ ಇದು ನನಗನ್ಸಲ್ಲಿ ತುಂಬ ದೊಡ್ಡದೇ ಇದೆ. ಇಲ್ಲಿ ನೋಡಿ, ಕ್ವಾಂಟಿಟಿ ಜಾಸ್ತಿನೇ ಇದೆ. ಆಲ್ಮೋಸ್ಟ್ 3 to 4 ಮಂತ್ಸ್ ಬರ್ಬೋದು ಇದು. ಸೊ ಇದು ನಾನು ರೆಕಮೆಂಡ್ ಮಾಡ್ತೀನಿ. ಇದೊಂದು ನಾನು ಇದರಲ್ಲಿ ತರಿಸಿದ್ದು, ನೈಕಾದಲ್ಲಿ ತರಿಸಿದ್ದು. ಆ್ಯಂಡ್ ಕಮಿಂಗ್ ಟು ನೆಕ್ಸ್ಟ್ ಪ್ರಾಡಕ್ಟ್, ನೈಕಾದಲ್ಲಿ ಸ್ವಿಸ್ ಬ್ಯೂಟಿದು ಇದು ಲಿಪ್ ಆ್ಯಂಡ್ ಚೀಕ್ ಟಿಂಟ್ನ ತರಿಸಿದ್ದೆ. ಕ್ರೀಮ್ ಟಿಂಟಲ್ಲಿದೆ ಇದು, ಕ್ರೀಮ್ ಲಿಕ್ವಿಡ್ ಅಲ್ಲ, ಕ್ರೀಮ್ ಟಿಂಟ್. ಸೊ ಈ ಇದರಲ್ಲಿದೆ. ಸೊ ನಿಮಗೆ ಬೇಕಾದ್ರೆ ಈಗ ಅಪ್ಲೈ ಮಾಡಿ ತೋರಿಸ್ತೀನಿ. ಕ್ರೀಮ್ ಫಿನಿಶ್ ಏನು ಜಾಸ್ತಿ ಲೈಕ್ ನೋಡಿ, ಇದು ಮಾಡಿಬಿಟ್ಟು ಹಿಂಗೆ ಮಾಡಿದ್ರೆ ಕನ್ನಡಿ ಇಲ್ಲಿದೆ, ಹಿಂಗೆ ಅಪ್ಲೈ ಮಾಡ್ತಾಯಿದ್ದೀನಿ. ಹಿಂಗೆ ಅಪ್ಲೈ ಮಾಡಾದ್ಮೇಲೆ ಜಸ್ಟ್ ಕೈಯಲ್ಲೇ ನಾನು ಹಿಂಗೆ ರಬ್ ಮಾಡ್ತೀನಿ. ಇಲ್ಲಾಂದರೆ ನಿಮ್ಮ ಹತ್ರ ಸ್ಪಾಂಜಸ್ ಬರುತ್ತಲ್ಲ ಮೇಕಪ್ದು, ಅದು ಸ್ಮಾಲ್ ಸ್ಪಾಂಜಸ್ ಕೂಡ ನೀವು ಇದನ್ನು ಇದು ಮಾಡ್ಕೊಬೋದು. ಸ್ಟಾರ್ಟಿಂಗಲ್ಲಿ ಈ ಥರ ಜಾಸ್ತಿ ಅನಿಸುತ್ತೆ, ಬಟ್ ನಾವು ರಬ್ ಮಾಡ್ತಾ ನೀಟಾಗಿ ಇದು ಮಾಡೋ ತನಕ ಮಾಡ್ತಾ ಇಟ್ ವಿಲ್ ಲುಕ್ ಸೆಟಲ್. ಇವಾಗ ನೋಡಿ, ನೀವೇ ನೋಡ್ಬೋದು. ಇನ್ನೊಂದು ಸೈಡ್ ಹಚ್ಕೊತೀನಿ, ಕೋತಿ ಥರ ಕಾಣ. ನಾನು 2 ಸೈಡ್ ಕೂಡ ಅಪ್ಲೈ ಮಾಡಿದ್ದೀನಿ. ಇದು ಸ್ಟಾರ್ಟಿಂಗಲ್ಲಿ ಹಚ್ಕೊಂಡಿದ ತಕ್ಷಣ ಲೈಕ್ ಜಾಸ್ತಿ ಪಿಂಕ್ ಅನಿಸುತ್ತೆ, ಬಟ್ ಅದಾದಮೇಲೆ ನೀಟಾಗಿ ಸೆಟಲ್ ಆಗುತ್ತೆ. ಬಟ್ ಈ ಲಿಪ್ ಆ್ಯಂಡ್ ಚೀಕ್ ಟಿಂಟ್ನ ನಾನು ರೆಕಮೆಂಡ್ ಮಾಡ್ತೀನಿ, ಬಿಕಾಸ್ ಕ್ರೀಮಿ ಫಿನಿಶಿಂಗ್ ಇದೆ ಆ್ಯಂಡ್ ಈಸಿಯಾಗಿ ಕೂಡ ಬ್ಲೆಂಡ್ ಆಗುತ್ತೆ ಈ ಫಿನಿಶಿಂಗ್. ನೀವು ನೋಡ್ಬೋದೇನೋ, ಗೊತ್ತಿಲ್ಲ ನನಗೆ ಹೇಗೆ ಕಾಣ್ತಿದೆ ಅಂತ, ಮಿರರ್ ಬೇರೆ ಇಟ್ಕೊಂಡಿಲ್ಲ. ಆ್ಯಂಡ್ ಇದು ಪ್ರೈಸ್ ಬಂದುಬಿಟ್ಟು 219 rupees ಇದೆ. ನನಗೆ ಡಿಸ್ಕೌಂಟ್ ಪ್ರೈಸಲ್ಲಿ 179 ಸಿಕ್ಕಿದ್ದು. ಇದ್ರದ್ದು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಲಿಂಕು. ಕಮಿಂಗ್ ಟು ನೆಕ್ಸ್ಟ್ ಪ್ರಾಡಕ್ಟ್, ಆ್ಯಕ್ಚುಲಿ ಇದನ್ನು ನೈಕಾದಲ್ಲೇ ತರಿಸಿದ್ದು, ಇದು ಟೀರಾದಲ್ಲಿಲ್ಲ. ಬಾತ್ ಆ್ಯಂಡ್ ಬಾಡಿ ವರ್ಕ್ಸ್ದು ಜಪಾನೀಸ್ ಚೆರಿ ಬ್ಲೋಸಮ್ ಅಂತ ಪರ್ಫ್ಯೂಮ್ ಇದು ಒರಿಜಿನಲ್ ಪ್ರೈಸ್ ಬಂದು 1099 ಇದೆ. ಬಟ್ ಈಗ ನೈಕಾ ಪಿಂಕ್ಸ್ ಎಲ್ಲ ಅದು ಇದು ಎಲ್ಲ ಇತ್ತು 599, 799 ಕಡಿಮೆ ಇದೆ. ಇದು ಟ್ರಾವೆಲ್ ಸೈಜ್ ಇದು. ನಾನು ಜಾಸ್ತಿ ದೊಡ್ಡದು ತೊಗೊಳಕ್ಕೆ ಹೋಗಲಿಲ್ಲ, ಬಿಕಾಸ್ ಅದು ನಂಗೆ ಆಬ್ವಿಯಸ್ಲಿ ವೇಸ್ಟ್ ಆಗುತ್ತೆ. ಆಲ್ರೆಡಿ ಇನ್ನೂ 2-3 ಇದೆ, ಖಾಲಿ ಆಗ್ತಿದೆ. ಬಟ್ ನಾನು ಎನಿ ಟೈಮ್ ಯೂಸ್ ಮಾಡಲ್ಲ ಪರ್ಫ್ಯೂಮ್ಸು. ಸೊ ಇದೊಂದು ತೊಗೊಂಡೆ. ಸೊ ನಾನು ರಿವ್ಯೂ ಮಾಡೋಕ್ಕೆ ಅಂತ ನನ್ನ ಬಾಡಿ ಲೋಷನ್ ಕೂಡ ಖಾಲಿ ಆಯಿತು. ಟೀರಾದಲ್ಲಿ ಜಪಾನೀಸ್ ಚೆರಿ ಬ್ಲಾಸಮ್ದೇ ದಿ ಲವ್ ಕೋದು ಬಾಡಿ ಲೋಷನ್ ಆರ್ಡರ್ ಮಾಡಿದ್ದೆ. ಈ ಎರಡರದ್ದು ಸ್ಮೆಲ್ ಕೂಡ ಸೇಮ್ ಇದೆ. ಅದೇ ಇದು ತುಂಬ ಸ್ಟ್ರಾಂಗ್ ಇದೆ, ಬಿಕಾಸ್ ಇದು ಸೆಂಟ್ ಅಲ್ಲ, ಲಾಂಗ್ ಲಾಸ್ಟಿಂಗ್ ಆಗಿರಬೇಕು ಅಂತ ಇದು ಸ್ವಲ್ಪ ಸ್ಟ್ರಾಂಗ್ ಆಗಿದೆ. ಬಟ್
ಸ್ಮೆಲ್ ಎರಡದು ಸೇಮ್ ಇದೆ. ಇದು ಪ್ರೈಸ್ ಬಂದು ನಂಗೆ 599ಗೆ ಸಿಕ್ಕಿದ್ದು. ಒರಿಜಿನಲ್ ಪ್ರೈಸ್ ಬಂದು ಒರಿಜಿನಲ್ ಪ್ರೈಸ್ ಬಂದು 999 ಇದೆ. 599ಗೆ ಸಿಕ್ಕಿತ್ತು. ಇವಾಗ ಮೇ ಬಿ 799 ಇರಬೇಕು, ಯಾಕಂದರೆ ಸೇಲ್ ನಡೀತಿದೆ ಇನ್ನು. ಆ್ಯಂಡ್ ದಿ ಲವ್ಕೋದು ಬಾಡಿ ಲೋಷನ್, ಇದು ಬಾಡಿ ಲೋಷನ್ ನೋಡಿ ಆಲ್ರೆಡಿ ಇಷ್ಟು ಖಾಲಿ ಆಗಿದೆ. ಸೊ ये मजबूर हैं पर आप नहीं. ಸೊ ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು ಇದು ನನಗೆ ತುಂಬ ಕಡಿಮೆಗೆ ಸಿಕ್ಕಿದ್ದು. 349ಗೇನೋ ಸಿಕ್ಕಿದ್ದು ಡಿಸ್ಕೌಂಟ್ ಪ್ರೈಸಲ್ಲಿ. ಒರಿಜಿನಲ್ ಪ್ರೈಸ್ 599 ಇದೆ, ನನಗೆ ಡಿಸ್ಕೌಂಟ್ ಪ್ರೈಸಲ್ಲಿ 349ಗೇನೋ ಸಿಕ್ತು. ಸೊ ಇದು ಮೇ ಬಿ 1-2 ಮಂತ್ಸ್ ಬರ್ಬೋದು. ಇದು ಹಾಕೊಂಡಿದ ತಕ್ಷಣ ಸ್ಮೆಲ್ ಸಖತ್ತಾಗುತ್ತೆ, ಬಟ್ ಜಾಸ್ತಿ ಹೊತ್ತು ಸ್ಮೆಲ್ ಇರಲ್ಲ, ಬಟ್ ಮಾಯ್ಶ್ಚರೈಸ್ ಆಗಿರುತ್ತೆ. ಇದು ಟೀರಾಯಿಂದ ತರಿಸಿದ್ದು, ಇದು ನೈಕಾಯಿಂದ ತರಿಸಿದ್ದು. ಸೇಮ್ ಸ್ಮೆಲ್ ಬಟ್ ಡಿಫ್ರೆಂಟ್ ಪ್ರಾಡಕ್ಟ್ಸ್, ಬಾಡಿ ಲೋಷನ್ ಆ್ಯಂಡ್ ಪರ್ಫ್ಯೂಮ್. ಸೊ ಕಮಿಂಗ್ ಟು ದಿ ನೆಕ್ಸ್ಟ್ ಟೀರಾ ಪ್ರಾಡಕ್ಟ್, ಮೇಕಪ್ ರೆವಲ್ಯೂಷನ್ ಒಂದು ಹೈಲೈಟರ್ ತೊಗೊಂಡಿದ್ದೆ. ನಂದು ಹೈಲೈಟರ್ದು ಎಕ್ಸ್ಪೈರಿ ಆಗಿತ್ತು, ಖಾಲಿ ಆಗಿತ್ತು. ಸೊ ಇದೊಂದು ಮೇಕಪ್ ರೆವಲ್ಯೂಷನ್ ಅವ್ರದ್ದು ಹೈಲೈಟರ್ ತೊಗೊಂಡೆ. ಇದು ಪ್ರೈಸ್ ಬಂದು 350 ರುಪೀಸ್ ಇದೆ. ಇದು ನನಗೆ ಡಿಸ್ಕೌಂಟ್ ಪ್ರೈಸಲ್ಲೇ ಸಿಕ್ತು. ಈಗ ನಾನು ಏನು ತೊಗೊಂಡೆ ಎಲ್ಲ ಡಿಸ್ಕೌಂಟ್ ಪ್ರೈಸಲ್ಲೇ ಸಿಕ್ತು, ಬಟ್ ಇವಾಗಲೂ ಕೂಡ ಡಿಸ್ಕೌಂಟಲ್ಲಿ ಇರುತ್ತೆ, ಬಟ್ ಕಡಿಮೆ ಇರುತ್ತೆ. ಸೊ ಎಲ್ಲವುದು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಪ್ರೈಸು ಆ್ಯಂಡ್ ಲಿಂಕ್ ಕೂಡ. ಸೊ ನಾನು ತೊಗೊಂಡಿದ್ದು ಇದು ಮೇಕಪ್ ರೆವಲ್ಯೂಷನ್ದು ರೋಸ್ ಗೋಲ್ಡ್ ಇದರಲ್ಲಿ ತೊಗೊಂಡೆ. ಇನ್ನೂ ಯೂಸ್ ಮಾಡಿಲ್ಲ, ಬಟ್ ನಾನು ಸ್ವಲ್ಪ ರೋಸ್ ಗೋಲ್ಡಲ್ಲಿ ನಾನು ಪ್ರಿಫರ್ ಮಾಡ್ತೀನಿ. ನಾನು ಮೇಕಪ್ ರೆವಲ್ಯೂಷನ್ ಪ್ರಾಡಕ್ಟ್ನ ರೆಕಮೆಂಡ್ ಮಾಡ್ತೀನಿ, ತುಂಬ ಚೆನ್ನಾಗಿರುತ್ತೆ ಪ್ರಾಡಕ್ಟ್. ಐ ಶ್ಯಾಡೋ ಇರಲಿ ಅಥವಾ ಬೇರೆ ಏನಾರ ಪ್ರಾಡಕ್ಟ್ಸ್ ಇರಲಿ ಅವೆಲ್ಲ ಚೆನ್ನಾಗಿರುತ್ತೆ. ಸೊ ಕಮಿಂಗ್ ಟು ದಿ ಲಾಸ್ಟ್ 2 ಪ್ರಾಡಕ್ಟ್ಸ್, ಇದು ನನ್ನ ಫೌಂಡೇಶನ್ ಖಾಲಿಯಾಗಿತ್ತು. ಅಂದರೆ ನಾನು ಮುಂಚೆ ಶುಗರ್ ಫೌಂಡೇಶನ್ ಯೂಸ್ ಮಾಡ್ತಾಯಿದ್ದೆ, ಅದಾದಮೇಲೆ ನಾನು ಪ್ಯಾಕ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಪ್ಯಾಕಿಗೆ ಶಿಫ್ಟ್ ಆದೆ. ಅಂದರೆ ಮುಂಚೆನೂ ಪ್ಯಾಕೆ ಯೂಸ್ ಮಾಡ್ತಿದ್ದಿದ್ದು, ಬಟ್ ಮೈನ್ ಫಂಕ್ಷನಿಗೆ ಮಾತ್ರ ನಾನು ಪ್ಯಾಕ್ ಯೂಸ್ ಮಾಡ್ತಿದ್ದೆ. ಆ್ಯಂಡ್ ರೆಗ್ಯುಲರಾಗಿ ಯೂಸ್ ಮಾಡಬೇಕು ಅಂತ ಅಂದರೆ ಶುಗರ್ ಮಾಡ್ತಿದ್ದೆ. ಬಟ್ ಶುಗರ್ ಯಾಕೋ ನನಗೆ ಇವಾಗ ಸ್ವಲ್ಪ ಡ್ರೈನೆಸ್ ಕೊಡ್ತಿದೆ. ಆ ಫೌಂಡೇಶನ್ ಸ್ಟಿಕ್ ಫೌಂಡೇಶನ್ ಬರುತ್ತಲ್ಲ ಅದು. ಆ್ಯಂಡ್ ಅದಕ್ಕೋಸ್ಕರ ನಾನು ಇವಾಗ ಜಾಸ್ತಿ ಈಗ ಎನಿ ಟೈಮ್ ಏನು ಹಾಕೊಂಡ್ರೆ ಇವಾಗ ಬರೀ ಫಂಕ್ಷನ್ಸ್ಗೆ ಮಾತ್ರ ಅಲ್ವಾ. ಸೊ ಅದಕ್ಕೋಸ್ಕರ ನಾನು ಇವಾಗ ಪ್ಯಾಕೆ ತೊಗೊಂಡೆ. ನಾನು ನನ್ನ ತಂಗಿ ಇಬ್ಬರು ಸೇರ್ಕೊಂಡು ಒಂದೇ ಯೂಸ್ ಮಾಡ್ತಾಯಿದ್ವಿ, ಬಟ್ ಇವಾಗ ಇಬ್ಬರು ಕಿತ್ತಾಡ್ತೀವಿ, ಬೇಗ ಖಾಲಿ ಆಗುತ್ತೆ ಅಂತ ನಾನು ಸಪ್ರೇಟಾಗಿ ತೊಗೊಂಡೆ. ಸೊ ನಾನು ತೊಗೊಂಡಿರೋದು ಪ್ಯಾಕ್ HD ಫೌಂಡೇಶನ್, ಸ್ಟುಡಿಯೋ HD ಫೌಂಡೇಶನ್. ಇದು ಪ್ರೈಸ್ ಬಂದು 899 ಏನೋ ಇದೆ. ನನ್ನ ಶೇಡ್ ಬಂದ್ಬಿಟ್ಟು 1.5 ಅಂತ ಇದೆ. ಸೊ ಇದು 28 ml ಇದೆ. ನನಗನ್ಸೋದಕ್ಕೆ ಇದು ಆಲ್ಮೋಸ್ಟ್ ಲೈಕ್ ನನಗೆ 2 years ಬರುತ್ತೆ ಪ್ಯಾಕಿಂದೇ. ಪ್ಯಾಕ್ ಡ್ಯುಯಲ್ ಫೋಲ್ಡ್ ಲಿಕ್ವಿಡ್ ಜೆಲ್ ಅಂತ ಇದೆ. ಇದು ಫೌಂಡೇಶನಿಗೆ ಸ್ವಲ್ಪ ಒಂದು ಡ್ರಾಪ್ ಯೂಸ್ ಮಾಡೋದಿದು. ಸೊ ಇದನ್ನು ಎನಿ ಟೈಮ್ ಯೂಸ್ ಮಾಡಲ್ಲ, ಮೇನ್ ಫಂಕ್ಷನ್ ಇದ್ದಂಗೆ ಮಾತ್ರ ಯೂಸ್ ಮಾಡ್ತೀನಿ. ಇದು ಪ್ರೈಸು ಇಲ್ಲಿಲ್ಲ ಗೈಸ್, ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಇದನ್ನು ಮಿಕ್ಸ್ ಮಾಡಿದ್ರೆ ಇನ್ನೊಂದು ಶೂ ಚೆನ್ನಾಗಿರುತ್ತೆ, ಒಂಥರ ಫಿನಿಶಿಂಗ್ ಚೆನ್ನಾಗಿ ಕೊಡುತ್ತೆ ಫೌಂಡೇಶನ್ದು. ಸೊ ಅದಕ್ಕೋಸ್ಕರ ನಾನು ಇದನ್ನು ತರಿಸ್ಕೊಂಡೆ. ಆ್ಯಂಡ್ ಇಷ್ಟು ನನ್ನ ನೈಕಾ ಆ್ಯಂಡ್ ಟೀರಾ ಹಾಲ್ ಆಗಿತ್ತು. ಆನ್ಲೈನಿಂದ ಈಗ ರೀಸೆಂಟಾಗಿ ತರಿಸಿದ್ದು. ಆ್ಯಂಡ್ ಎಲ್ಲದನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಡಿಸ್ಕೌಂಟೆಡ್ ಪ್ರೈಸಲ್ಲಿ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ನಿಮಗೂ ಇನ್ನೂ ಯಾವ ಥರ ಬೇರೆ ರೀತಿ ವೀಡಿಯೋಸ್ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಏನೋ ಕಡಿಮೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಕಮೆಂಟ್ ಯಾವುದಷ್ಟು ಮಾಡೋಕ್ಕೆ ಹೋಗಲ್ಲ. ಬಟ್ ಲಾಸ್ಟ್ ವ್ಲಾಗಲ್ಲೂ ಎಲ್ಲ ನನ್ನ ಸ್ಕಿನ್ ಕೇರ್ ಆಗಲಿ, ಆ್ಯಕ್ನಿ ಸ್ಕಿನ್ ಕೇರು, ನನ್ನ ಡೈಲಿ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಎಲ್ಲವನ್ನೂ ತೋರಿಸಿದ್ದೆ. ಆ್ಯಂಡ್ ಇದು ಮತ್ತೆ ತೋರಿಸೋಣ ಅಂತ ಅಂದ್ಕೊಂಡೆ, ಯಾಕೆಂದರೆ ನಾನೀಗ ಸ್ವಲ್ಪ ಪ್ರಾಡಕ್ಟ್ಸ್ನೆಲ್ಲ ಚೇಂಜ್ ಮಾಡಿದ್ದೀನಿ. ಅದಕ್ಕೋಸ್ಕರ ಇಷ್ಟು ನನ್ನ ನೈಕಾ ಆ್ಯಂಡ್ ಟೀರಾ ಹಾಲ್ ಆಗಿತ್ತು. ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಆ್ಯಂಡ್ ಬೆಲ್ ಐಕನ್ನು ಕ್ಲಿಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.